ಅಫ್ಜಲ್ಪುರ್ ಮತಕ್ಷೇತ್ರದ ಕಲಬುರಗಿ ತಾಲೂಕಿನ ಸೋಮನಾಥಹಳ್ಳಿ ನಡುವಿನಹಳ್ಳಿ ಗ್ರಾಮಗಳ ನಡುವಿನ ಸುಮಾರು 2.2 ಕಿಲೋಮೀಟರ್ ದುರ್ಮಗ ರಸ್ತೆ ಮಾರ್ಗವನ್ನು ಇಂದು ರೈತ ಮುಖಂಡರು ಹಾಗೂ ಗ್ರಾಮಸ್ಥರೊಂದಿಗೆ ಕಾಲ್ನಡಿಗೆಯಲ್ಲಿ ಖುದ್ದಾಗಿ ಪರಿಶೀಲನೆಯನ್ನು ನಡೆಸಿದರು. ಜನರ ಸಮಸ್ಯೆಗಳನ್ನ ಸ್ಥಳದಲ್ಲಿಯೇ ಆಲಿಸಿ ವಾಸ್ತವ ಸ್ಥಿತಿಯನ್ನ ಸ್ವತಃ ಅನುಭವಿಸಿದ ಮಹತ್ವದ ಭೇಟಿ ಇದು. ಈ ರಸ್ತೆಯ ಸುಸರ್ಜಿತ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳಿಗೆ ವಿಶೇಷ ಅನುದಾನದಡಿಯಲ್ಲಿ 2.75 ಕೋಟಿ ಮಂಜೂರಾಗಿರುವ ಕಾಮಗಾರಿಯನ್ನು ವಿಳಂಬವಿಲ್ಲದೆ ಗುಣಮಟ್ಟದೊಂದಿಗೆ ಆರಂಭಿಸಿ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ನೀಡಿದರು. ಗಣಿ ಪ್ರದೇಶಗಳಿಂದ ಬಿದ್ದ ಪರ್ಸಿಗಳು, ದೊಡ್ಡ ಕಲ್ಲುಗಳು ಹಾಗೂ ಮಳೆಗಾಲದಲ್ಲಿ ನೀರು ನಿಲ್ಲುವ ಸಮಸ್ಯೆಯಿಂದಾಗಿ ಸಂಚಾರಕ್ಕೆ ಉಂಟಾಗಿರುವ ತೀವ್ರ ಅಡಚಣೆಗಳಿಗೆ ಶಾಶ್ವತ ಪರಿಹಾರವೇ ಈ ಕಾಮಗಾರಿ. ಈ ರಸ್ತೆ ರೈತರಿಗೆ ತಮ್ಮ ಹೊಲಗಳಿಗೆ ತೆರಳಲು ಮತ್ತು ಶಹಬಾದ್ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಜೀವನಾಡಿ. ಕಾಮಗಾರಿ ಪೂರ್ಣಗೊಂಡರೆ ಸೋಮನಾಥನಹಳ್ಳಿ, ನಡುವಿನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ದೊಡ್ಡ ನೆರವಾಗಲಿದೆ. ಇದೇ ವೇಳೆ ಒಟ್ಟು 2.2 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಸ್ಥಳದಲ್ಲಿಯೇ ಭೂಮಿ ಪೂಜೆ ನೆರವೇರಿಸಿ ಕೆಲಸವನ್ನು ತ್ವರಿತವಾಗಿ ಆರಂಭಿಸುವಂತೆ ಸಂಕಲ್ಪವನ್ನ ಮತ್ತೊಮ್ಮೆ ದೃಢಪಡಿಸಲಾಯಿತು. ಇನ್ನು ಜನರೊಂದಿಗೆ ನಡೆದ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಅರಿತು ಪರಿಹಾರಕ್ಕೆ ಕೈ ಜೋಡಿಸುವುದು ನಿಜವಾದ ಜನಸೇವೆ. ಈ ಸಂದರ್ಭದಲ್ಲಿ KRIDL AEE ಅರುಣ್ ಕುಮಾರ್ ಬಿರಾದರ್ ಮತ್ತು PRE ಶರಣಯ್ಯ ಸ್ವಾಮಿ, ಸೋಮನಾಥಹಳ್ಳಿ ನಡುವಿನಹಳ್ಳಿ ಪಕ್ಷದ ಮುಖಂಡರು, ರೈತರು, ಈ ಗ್ರಾಮಸ್ಥರು ಉಪಸ್ಥಿತರಿದ್ದರು.